ಮನೆ ಮುಂದೆ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಮನೆ ಮುಂದೆ ಆರಾಮಾಗಿ ನೀವು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ನಿಮ್ಗೆ ಸ್ಪೇಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೇಲಿಂಗ್ ನ ಕೊಟ್ಟಿದ್ದಾರೆ ಅಂತ. ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಅವರು ನಿಮ್ಗೆ ಗೀಸರ್ ಕೂಡ ಅವರೇ ಹಾಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಯಾವ್ದಾದ್ರು ಸ್ಟೂಡೆಂಟ್ ಏನಾದ್ರು ಬಂದ್ರು ಅಂತ ಅಂದ್ರೆ ಆರಾಮಾಗಿ ನೀವು ಇಲ್ಲಿ ಓದ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ಬಹುದು. ನಾನು ಆಗ್ಲೇ ಹೇಳ್ದಂಗೆ ಈ ಮನೆಯಲ್ಲಿ ಮೇಲ್ಗಡೆ ಇರುವಂತ 2 ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಅದು ಒಂದು ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ. ಇನ್ನ ಈ ರೂಮ್ ನ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಬಾಲ್ಕನಿನ ಕೂಡ ನೋಡಬಹುದು. ಎಷ್ಟು ಬ್ಯೂಟಿಫುಲ್ ಆಗಿರೋ ಬಾಲ್ಕನಿ ನೋಡ್ತಾ ಇದ್ದೀರಾ ಅಲ್ವಾ. ಇಷ್ಟೆಲ್ಲ ಅಮ್ಯುನಿಟೀಸ್ ನ ಕೊಟ್ಟು ಈ ಮನೆಗೆ ಕೊಟ್ಟು ಮಾಡ್ತಿರುವಂತ ಪ್ರೈಸ್ ಬಂದು ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರೋದು ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿರುವಂತಹ ಈ ಬ್ಯೂಟಿಫುಲ್ ಆಗಿರುವ 2030 ಡ್ಯೂಪ್ಲೆಕ್ಸ್ ಹೌಸ್ ಮುಂದೆ ಬನ್ನಿ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ನೀವೇ ಮನೆ ಮುಂದೆ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಮನೆ ಮುಂದೆ ಆರಾಮಾಗಿ ನೀವು ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ನಿಮ್ಗೆ ಸ್ಪೇಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಅಂಡ್ ಇದು ಮೂಡ ಅಲಾಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಅಂಡ್ ಇಲ್ಲಿ ನೋಡ್ತಿರ್ಬೋದು ಗೇಟ್ ನ ನೀವು ಇದನ್ನ ಕಂಪ್ಲೀಟ್ ಆಗಿ ಅವರು MS ಇಂದ ಮಾಡಿರುವಂತ ಗೇಟ್ ನ ಕೊಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಬರ್ತಿದಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಅವರು ಆಂಟಿ ಸ್ಕಿಡ್ ಟೈಲ್ಸ್ ನ ನಿಮ್ಗೆ ಇಲ್ಲಿ ಫ್ಲೋರಿಗೆ ಹಾಕಿದ್ದಾರೆ. ಅಂಡ್ ನೀವು ಇಲ್ಲಿ ಆರಾಮಾಗಿ 2 ಬೈಕ್ ನ ಪಾರ್ಕ್ ಮಾಡ್ಕೊಳ್ಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಒಳಗಡೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಕಡೆ ನೀವು ನೋಡ್ತಿರ್ಬೋದು ನಿಮ್ಗೆ 2 ಫೀಟ್ ಅಷ್ಟು ನಿಮ್ಗೆ ಸೆಟ್ ಬ್ಯಾಕ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಬಂದು ಈ ಮನೆಯ ಮೇನ್ ಡೋರ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಡೋರ್ ನ ಕೊಟ್ಟಿದ್ದಾರೆ ಅಂತ ನೀವೇ ನೋಡಬಹುದು. ಅಂಡ್ ಇಲ್ಲಿ ಯೂಸ್ ಮಾಡಿದ ಫಿಟ್ಟಿಂಗ್ಸ್ ಬಂದು ಯುರೋಬಾ ಫಿಟ್ಟಿಂಗ್ಸ್ ಆಗಿದೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಈ ಮನೆಯ ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಏರಿಯಾ ಆಗಿದೆ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ವಾಲ್ ಪೇಂಟಿಂಗ್ ಆಗಿರ್ಬೋದು ಅಂಡ್ ಇಲ್ಲಿ ಯೂಸ್ ಮಾಡುವಂತ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಿದ್ದೀರಾ. ಅಂಡ್ ಈ ಕಡೆ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ವಿಂಡೋಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಈ ಮನೆಗೆ ಯಾವುದೇ ರೀತಿಯಾದಂತ ಬೆಳಕಿಗೆ ಹಾಗೆ ಗಾಳಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ, ಅಂದ್ರೆ ಟಿವಿ ಕ್ಯಾಬಿನೆಟ್ ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆರಾಮಾಗಿ ಏನಿಲ್ಲ ಅಂತಂದ್ರೆ 60 ಇಂಚಸ್ ಟಿವಿನ ಆರಾಮಾಗಿ ಹಾಕೊಳ್ಬಹುದು. ಹಾಗೆ ನೀವು ಮೇಲ್ಗಡೆ ನೋಡ್ಬೋದು ನಿಮ್ಗೆ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ ಮಾಡಿರುವಂತ ಫಾಲ್ ಸೀಲಿಂಗ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವು ಫ್ಯಾನ್ ಕೂಡ ನೋಡ್ತಿರ್ಬೋದು, ಅದು ಬಂದು ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಆಗಿರುತ್ತೆ. ಅಂಡ್ ಹಾಗೆ ನೀವು ಇಲ್ಲಿ ಕೂಡ ನೋಡಬಹುದು ಇಲ್ಲಿ ಯೂಸ್ ಮಾಡಿರುವಂತಹ ಸ್ವಿಚಸ್ ಬಂದು ಲೀಶಾ ಸ್ವಿಚಸ್ ಆಗಿರುತ್ತೆ, ಹಾಗೇನೆ ವಿ-ಗಾರ್ಡ್ ವೈರ್ಸ್ ಆಗಿರುತ್ತೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು ಫ್ಲೋರಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಅವರು ಗ್ರಾನೈಟ್ ಇಂದಾನೆ ಮಾಡಿರುವಂತ ಫ್ಲೋರಿಂಗ್ ನ ಕೊಟ್ಟಿದ್ದಾರೆ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಇದೇ ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ ಹಾಗೆ ಸ್ಟಿಕ್ಕರಿಂಗ್ ಮಾಡಿರುವಂತ ವಾಲ್ ನ ಕೊಟ್ಟಿದ್ದಾರೆ ಅಂತ. ಅಂಡ್ ಇಲ್ಲಿ ನೀವು ಆರಾಮಾಗಿ ಏನಿಲ್ಲ ಅಂತಂದ್ರೆ ಕ್ವೀನ್ ಸೈಜ್ ಬೆಡ್ ನ ಹಾಕೊಂಡು ಆ ಕಡೆ ಆರಾಮಾಗಿ ಓಡಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ರೂಮ್ ಇದೆ ಅಂತಾನೆ ಹೇಳಿ. ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀಲಿಂಗ್ ನ ಕೊಟ್ಟಿದ್ದಾರೆ ಅಂತ. ಅಂಡ್ ಈ ಕಡೆ ಬಂದ್ವಿ ಅಂತ ಅಂದ್ರೆ ನಿಮ್ಗೆ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಇನ್ನು ವಿಂಡೋ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ ಇಲ್ಲಿ ನಿಮ್ಗೆ 5 ಫೀಟ್ ಇರುವಂತ ವಿಂಡೋಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಈ ರೂಮ್ ಅಲ್ಲಿ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಈ ಮನೆಯಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಡೋರ್ ಆಗಿರ್ಬೋದು ವಿಂಡೋಸ್ ಆಗಿರ್ಬೋದು ನಿಮ್ಗೆಲ್ಲವೂ ಕೂಡ ಫಸ್ಟ್ ಕಿನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ದೇವ್ರ ಮನೆ ಹೇಗಿದೆ ಅಂತ ನೋಡೋಣ. ಇದೇ ಈ ಮನೆಯ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಅಲ್ಲಿ ನೀವು ನೋಡ್ತಿರ್ಬೋದು ಒಳಗಡೆ ಆರಾಮಾಗಿ ನಿಮ್ಗೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿರುವಂತ ದೇವ್ರ ಮನೆ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಅಲ್ಲಿ ಕೂಡ ನಿಮ್ಗೆ ಸ್ಟೋರೇಜ್ ಕೂಡ ಸ್ಪೇಸ್ ಇದೆ. ಅಂಡ್ ಇದು ಕೂಡ ನಿಮ್ಗೆ ಫಸ್ಟ್ ಕಿನ್ನ ಮಾಡಿರುವಂತ ಡೋರ್ ಆಗಿದೆ, ಹಾಗೆ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ. ಸೊ ಇದೇ ಈ ಮನೆಯ ಮಾಡ್ಯುಲರ್ ಕಿಚನ್. ಇದು ಬಂದು ಕಂಪ್ಲೀಟ್ ಆಗಿ ಸಾಫ್ಟ್ ಕ್ಲೋಸಿಂಗ್ ಇದೆ ಅಂತಾನೆ ಹೇಳ್ಬೋದು. ಎದುರುಗಡೆ ಬರ್ತಿದ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಅವರು ಚಿಮ್ಮಿನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಐಟಮ್ಸ್ ಏನಾದ್ರು ಇದ್ರೆ ನಿಮ್ಗೆ ಇಲ್ಲಿ ಹಾಕೊಳ್ಳೋದಕ್ಕೆ ನಿಮ್ಗೆ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡಬಹುದು ಇಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಒನಿಡಾ ಐಬಿಒ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಸಿಂಕ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್
ಇಲ್ಲಿ ಕೂಡ ನೀವು ನೋಡಬಹುದು ಅಕ್ವಾ ಗಾರ್ಡ್ ನ ಹಾಕೊಳ್ಳೋದಕ್ಕೆ ನಿಮಗೆ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿರುವಂತ ಸ್ಟೋರೇಜ್ ನ ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಗೆ ಏನಾದ್ರೂ ಐಟಮ್ಸ್ ಏನಾದ್ರು ಇದ್ರೆ ನೀವು ಮೇಲ್ಗಡೆ ಆರಾಮಾಗಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಬನ್ನಿ ಈ ಮನೆಯ ಯುಟಿಲಿಟಿ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಈ ಮನೆಯ ಯುಟಿಲಿಟಿ. ನಿಮ್ಗೆ ಇಲ್ಲಿ ಸಂಪ್ ಕೊಟ್ಟಿದ್ದಾರೆ. ಆ ಸಂಪ್ ಬಂದು ನಿಮ್ಗೆ 8000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ನ ಕೊಟ್ಟಿದ್ದಾರೆ. ಅವರೇ ನಿಮ್ಗೆ ಮೋಟರ್ ನ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಕೂಡ ನಿಮ್ಗೆ ಟ್ಯಾಪ್ ಕೂಡ ಇದೆ. ನೀವು ಆರಾಮಾಗಿ ನೀವು ವಾಷಿಂಗ್ ಮಿಷಿನ್ ನ ಕೂಡ ಇಟ್ಕೊಳ್ಬಹುದು. ಇನ್ನ ಈ ಗ್ರೌಂಡ್ ಫ್ಲೋರ್ ನಲ್ಲಿರುವಂತ ಕಾಮನ್ ವಾಶ್ರೂಮ್ ನ ನೋಡೋಣ ಬನ್ನಿ. ಸೊ ಅದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅದು ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ, ವೆಸ್ಟರ್ನ್ ಆಗಿರೋಲ್ಲ. ಸೊ ಇಲ್ಲಿ ಕೂಡ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಮೇನ್ ಅಡ್ವಾಂಟೇಜ್ ಏನು ಅಂತಂದ್ರೆ ಅವರು ನಿಮ್ಗೆ ಗೀಸರ್ ಕೂಡ ಅವರೇ ಹಾಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡ್ತಿರ್ಬೋದು ನಿಮ್ಗೆ UPS ಇಟ್ಕೊಳ್ಳೋದಕ್ಕೆ ನಿಮ್ಗೆ ಅವರು ಸ್ಪೇಸ್ ನ ಕೂಡ ಅವರು ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ನೀವು ಇಲ್ಲೂ ಕೂಡ ನೀವು ವಾಷಿಂಗ್ ಮಿಷಿನ್ ನ ಇಟ್ಕೊಳ್ಬಹುದು. ಅದಕ್ಕೂ ಕೂಡ ನಿಮ್ಗೆ ಸ್ಪೇಸ್ ಇದೆ. ಹಾಗೆ ಟ್ಯಾಪ್ ಕೂಡ ಇದೆ, ಏಜ್ ಪಾಯಿಂಟ್ ಕೂಡ ಇದೆ. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು SS ರಿಲೀಕ್ಸ್ ನ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ನೀವು ಸ್ಟೇರ್ಸ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಅವರು ಕಂಪ್ಲೀಟ್ ಆಗಿ ನಮಗೆ ಆಂಟಿ ಸ್ಕಿಡ್ ಗ್ರಾನೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಸ್ಟೇರ್ಸ್ ಪಕ್ಕದಲ್ಲಿ ನೀವು ನೋಡಬಹುದು LED ಲೈಟ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಹೋಗ್ತಾ ನೀವು ಈ ಕಡೆ ನೋಡಬಹುದು ನಿಮ್ಗೆ ಬ್ಯೂಟಿಫುಲ್ ಆಗಿರುವಂತ ಟೈಲ್ಸ್ ಇಂದ ಮಾಡಿರುವಂತ ವಾಲ್ ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ನಾನು ಹೇಳ್ತೀನಿ ಅಂತ ಸೆಕೆಂಡ್ ಬೆಡ್ರೂಮ್ ಇದೇನೆ. ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ ಈ ರೂಮ್ ಅಲ್ಲೂ ಮಾಡಿದ್ದಾರೆ ಅಂತ ನೋಡಬಹುದು. ಹಾಗೆ ನೀವು ನೋಡ್ತಿರ್ಬೋದು ಈ ಮನೆಯಲ್ಲಿ ಎಲ್ಲಾ ರೂಮ್ ಆಗಿರ್ಬೋದು, ವಾಲ್ಸ್ ಆಗಿರ್ಬೋದು, ಒಂದು ಬ್ಯೂಟಿಫುಲ್ ಆಗಿರುವಂತ ಸ್ಟಿಕ್ಕರಿಂಗ್ ವಾಲ್ ನ ನೀವು ಇಲ್ಲಿ ನೋಡಬಹುದು. ಸೊ ಇದೇ ಈ ಮನೆಗೆ ಒಂದು ಲಕ್ಸುರಿಯಸ್ ಆದ ಲುಕ್ ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಶೋಕೇಸ್ ಐಟಮ್ಸ್ ನ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಮಾಲ್ ಕಂಪಾರ್ಟ್ಮೆಂಟ್ ತರ ನಿಮ್ಗೆ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಈ ರೂಮ್ಗೆ ಆಗಿರ್ಬೋದು, ಮನೆಗೆ ಆಗಿರ್ಬೋದು, ಇದೆಲ್ಲ ಸಣ್ಣ ಡೀಟೈಲಿಂಗ್ ಆಗಿಂದ ಮಾಡಿರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಗುಡ್ ಲುಕ್ ನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಈ ಕಡೆ ಬರ್ತಿದ್ದಂಗೆ ನೋಡಬಹುದು ಇಲ್ಲಿ ನಿಮ್ಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಆಲ್ಸೋ ನೀವು ಈ ಕಡೆ ನೋಡ್ತಿರ್ಬೋದು ನಿಮ್ಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಅಂಡ್ ಒಳಗಡೆ ನಿಮ್ಗೆ ಸ್ಟೋರೇಜ್ ಕೂಡ ಸ್ಪೇಸ್ ಇದೆ. ನೀವು ಏನೇ ಇದ್ರೂ ಕೂಡ ಒಳಗಡೆ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ನೀವು ಮೇಲ್ಗಡೆ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಫಾಲ್ಸಿಂಗ್ ನ ಕೂಡ ಕೊಟ್ಟಿದ್ದಾರೆ ಅಂತ. ಅಂಡ್ ಆ ಕಡೆ ನೋಡ್ತಿದ್ರೆ ನಿಮ್ಗೆ ಈ AC ಕೂಡ ನಿಮ್ಗೆ ಏಜ್ ಪಾಯಿಂಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಈ ಮನೆಯಲ್ಲಿ ಪ್ರತಿಯೊಂದು ರೂಮ್ ಆಗಿರ್ಬೋದು, ಕೆಳಗಡೆ ಹಾಲ್ ಆಗಿರ್ಬೋದು, ಎಲ್ಲಾ ಕಡೆ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರುವಂತ ವಿಂಡೋಸ್ ನ ಕೊಟ್ಟಿದ್ದಾರೆ. ನಾನು ಹಾಗೆ ಹೇಳ್ದಂಗೆ ಈ ಮನೆಯಲ್ಲಿ ಮೇಲ್ಗಡೆ ಇರುವಂತ 2 ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಅದು ಬಂದು ಕಂಪ್ಲೀಟ್ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಆಗಿದೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಇನ್ನ ಈ ರೂಮ್ ನ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಇಲ್ಲಿ ನೀವು ಬಾಲ್ಕನಿನ ಕೂಡ ನೋಡಬಹುದು. ಎಷ್ಟು ಬ್ಯೂಟಿಫುಲ್ ಆಗಿರೋ ಬಾಲ್ಕನಿ ನೀವು ನೋಡ್ತಾ ಇದೀರಾ ಅಲ್ವಾ. ಸಂಜೆ ಹೊತ್ತು ನೀವು ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ಚಿಲ್ ಔಟ್ ಮಾಡಬಹುದು ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಅದು ಲಾಸ್ಟ್ ಬೆಡ್ರೂಮ್ ಆಗಿರುತ್ತೆ. ರೂಮ್ ಹೊರಗಡೆ ಬರ್ತಿದ್ದಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ವಾಲ್ ಡಿಸೈನ್ ನ ಕೊಟ್ಟಿದ್ದಾರೆ ಅಂತ. ಅಂಡ್ ಇದು ಈ ಮನೆಯ ಲಾಸ್ಟ್ ಅಂಡ್ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಈ ರೂಮ್ ನ ಕೊಟ್ಟಿದ್ದಾರೆ ಅಂತ. ಸೊ ನೀವು ಇಲ್ಲಿ ಏನಿಲ್ಲ ಅಂತಂದ್ರೂ ಕಿಂಗ್ ಸೈಜ್ ಬೆಡ್ ನ ಹಾಕೊಂಡು ಆ ಕಡೆ ಈ ಕಡೆ ಆರಾಮಾಗಿ ಓಡಾಡ್ಬೋದು ಅಂತಾನೆ ಹೇಳ್ಬೋದು. ಅಂಡ್ ಈ ರೂಮ್ ಕೂಡ ನೀವು ಇಲ್ಲಿ ನೋಡ್ತಿರ್ಬೋದು ವಾಲ್ ಸ್ಟಿಕ್ಕರಿಂಗ್ ನ ಮಾಡಿದ್ದಾರೆ. ಹಾಗೆ ನೀವು ಮೇಲ್ಗಡೆ ಕೂಡ ನೋಡಬಹುದು ನಿಮ್ಗೆ ಫಾಲ್ ಸೀಲಿಂಗ್ ನ ಕೂಡ ಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಾ ನಿಮ್ಗೆ ಈ ರೂಮ್ ಅಲ್ಲೂ ಕೂಡ ನಿಮ್ಗೆ 5 ಫೀಟ್ ವಿಂಡೋನ ಕೊಟ್ಟಿದ್ದಾರೆ. ಹಾಗೆ ಇದು ಈ ರೂಮ್ ನ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿಂದು ಸಣ್ಣದಾಗಿರುವಂತ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಮೇಲ್ಗಡೆ ಕೂಡ ನೋಡ್ತಿರ್ಬೋದು ಈ ರೂಮ್ ಅಲ್ಲಿ ನಿಮ್ಗೆ ಗೀಸರ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಒಂದು ಶವರ್ ಕೂಡ ಇದೆ. ಸೊ ಹಾಗೆ ಈ ಕಡೆ ಬರ್ತಿದಾಗೆ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಯಾವ್ದಾದ್ರು ಸ್ಟೂಡೆಂಟ್ ಏನಾದ್ರು ಬಂದ್ರು ಅಂತ ಅಂದ್ರೆ ಆರಾಮಾಗಿ ನೀವು ಇಲ್ಲಿ ಓದ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಹಾಗೆ ಈ ಕಡೆ ನೀವು ನೋಡ್ತಿರ್ಬೋದು ಈ ರೂಮ್ ಅಲ್ಲೂ ಕೂಡ ನಿಮ್ಗೆ ಸ್ಲೈಡಿಂಗ್ ಸೈಡ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ಗೆ ನಿಮ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಅಂಡ್ ಒಳಗಡೆ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಐಟಮ್ಸ್ ಇದ್ರು ಕೂಡ ಒಳಗಡೆ ಸ್ಟೋರ್ ಮಾಡ್ಕೊಳ್ಬಹುದು. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡೋಣ. ಟೆರಸಿಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಅವರು ಆ ಒಂದು ಸೇಫ್ಟಿ ಡೋರ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಹೊರಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡಬಹುದು ಟೆರಸಿಗೆ ಅವರು ಆಂಟಿ ಡ್ಯಾಂಪ್ ಪೇಂಟ್ ನ ಮಾಡಿದ್ದಾರೆ. ಅಂಡ್ ನಿಮ್ಗೆ ಇಲ್ಲಿ ಬಟ್ಟೆ ಹಾಕೋದಕ್ಕೆ ನಿಮ್ಗೆ ಟೀ ಸ್ಟ್ಯಾಂಡ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ನೀವು ಟ್ಯಾಂಕ್ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ 1000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಕೂಡ ನೀವು ಇಲ್ಲಿ ಸ್ಪೇಸ್ ನೋಡಿರ್ಬೋದು. ಇಲ್ಲಿ ನೀವು ಆರಾಮಾಗಿ ಪ್ಲಾಂಟೇಶನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಕೂಡ ನೋಡಬಹುದು ನಿಮ್ಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಕೂಡ ಅವರೇ ಹಾಕೊಟ್ಟಿದ್ದಾರೆ. ಅಂಡ್ ಟ್ಯಾಪ್ ಕೂಡ ಇದೆ. ಪ್ಲಸ್ ಈ ಮನೆಗೆ ನೀವೇನ್ ನೋಡ್ತಾ ಇದ್ರೆ ಇಲ್ಲಿ ಟ್ಯಾಂಕ್ ಇದೆಯಲ್ಲ ಅದ್ರ ಪಕ್ಕನೇ ನಿಮ್ಗೆ ಸೋಲಾರ್ ಕೂಡ ಬರುತ್ತೆ. ಅವ್ರ ಕಡೆಯಿಂದಾನೆ ನಿಮ್ಗೆ ಹಾಕಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು.
ಇನ್ನ ಈ ಮನೆಯ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ನಿಮ್ಗೆ ಪಕ್ಕದಲ್ಲೇ ವಿಟ್ಯು ಕಾಲೇಜ್ ಹಾಗೆ ನಿರ್ಮಲಾ ಹಾಸ್ಪಿಟಲ್ ಅಂಡ್ ರಾಜಶೇಖರ್ ಹಾಸ್ಪಿಟಲ್ ನಿಮ್ಗೆ ಪಕ್ಕದಲ್ಲೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಹಾಗೇನೆ ಡೈಲಿ ಎಸೆನ್ಷಿಯಲ್ ಏನೇ ಇದ್ರು ನಿಮ್ಗೆ ವಿತಿನ್ 500 ಮೀಟರ್ಸ್ ಅಲ್ಲಿ ಸಿಕ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ ಅವರು 10 ಪಿಲ್ಲರ್ಸ್ ಹಾಗೇನೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಪೇಂಟ್ ವಿಷಯಕ್ಕೆ ಬಂದ್ವಿ ಅಂತ ಅಂದ್ರೆ ಏಷ್ಯನ್ ಪೇಂಟ್ ಹಾಗೇನೆ ಸಿಮೆಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಇಷ್ಟೆಲ್ಲ ಅಮ್ಯುನಿಟೀಸ್ ನ ಕೊಟ್ಟು ಈ ಮನೆಗೆ ಕೊಟ್ಟು ಮಾಡ್ತಿರುವಂತ ಪ್ರೈಸ್ ಬಂದು 85 lakhs, ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನು ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ಕಾಲ್ ಮಾಡಿ, ಹಾಗೇನೆ ನೀವು ಬಂದು ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ಅಲ್ಲೂ ಕೂಡ ಬಂದು ಬುಕ್ ಮಾಡ್ಕೊಬಹುದು. ನಮ್ಮ ಕಡೆಯಿಂದಾನೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಅಪ್ಲೈ ಆಗಲ್ಲ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.